ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಭಟ್ ವ್ಲಾಗ್ಸ್. ಇವತ್ತು ನಾವು ನಿಮ್ಮೊಂದಿಗೆ ಇನ್ನೊಂದು ವಿಶೇಷವಾದಂಥ ವಿಡಿಯೋದೊಂದಿಗೆ ಬರ್ತಾ ಇದ್ದೇವೆ. ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ನಾವು ಇವತ್ತು ಎಲ್ಲಿದ್ದೀವಿ ಅಂತ. ಅದಕ್ಕಿಂತ ಮುಂಚೆ ಯಾರಾದರೂ ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಥರ ವಿಶೇಷವಾದಂಥ ಟ್ರಾವೆಲ್ ವ್ಲಾಗ್ಸು ಅಥವಾ ಬೇರೆ ಏನಾದರೂ ವೀಡಿಯೋಸ್ ನಿಮಗೆ ನಾವು ಹಾಕಿದ ತಕ್ಷಣ ನಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆಯೇ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಅದು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೆ ಎಲ್ಲದಕ್ಕೂ ಆನ್ಸರ್ ಮಾಡಲಾಗತ್ತೆ. ಇವತ್ತು ನಾವಿರುವ ಜಾಗದ ಹೆಸರು ಬೆಳಗಾವಿ ಚಾಟ್ ಸ್ಟ್ರೀಟ್ ಅಂತ. ಈ ಬೆಳಗಾವಿ ಚಾಟ್ ಸ್ಟ್ರೀಟ್ ಅನ್ನೋದು ಬೆಳಗಾವಲ್ಲಿದೆ. ಬೆಳಗಾವಿ ಎಲ್ಲರಿಗೂ ಗೊತ್ತಿದೆ ಅಲ್ಲ, ನಮ್ಮ ಕರ್ನಾಟಕ ಬಾರ್ಡರು. ಸೊ ಅಲ್ಲಿ ಹೋದಾಗ ಈ ಜಾಗಕ್ಕೆ ಹೋಗೋದನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ಅರೌಂಡ್ 50 ಶಾಪ್ಸ್ ಇದೆಯಂತೆ. ಈ 50 ಶಾಪಲ್ಲಿ ನಿಮಗೆ ಬೇರೆ ಬೇರೆ ವೆರೈಟಿ ಡಿಶಸ್ ಸಿಗುತ್ತೆ. ನಿಮಗೆ ಎಲ್ಲ ಥರದ್ದು ಸಿಗುತ್ತೆ. ಲೈಕ್ ಮುಂಬೈ ವಡಾಪಾವ್ ಇರ್ಬೋದು, ಮತ್ತೇನೇನೋ ಇದೆ, ತುಂಬ ಇದೆ. ಬನ್ನಿ ನೋಡ್ಕೊಬರೋಣ ಚಾಟ್ ಸ್ಟ್ರೀಟ್ ಹೇಗಿದೆ ಅಂತ. ಸೊ ಚಾಟ್ ಸ್ಟ್ರೀಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜೈ ಶ್ರೀರಾಮ್. ಸೊ ಇಲ್ಲಿಂದ ಚಾಟ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲರೂ ಇಲ್ಲಿಂದ ನೋಡೋಣ ಏನೇನಿದೆ ಅಂತ. ಒಂದು ಸಲ ಫುಲ್ಲು ನೋಡ್ಕೊಂಡು ಬರೋಣ ಅಂತ ಫಸ್ಟ್ ಅಂಗಡಿಯಿಂದ ಲಾಸ್ಟ್ ಅಂಗಡಿವರೆಗೂ ಒಂದು ವಿಸಿಟ್ ಹಾಕ್ಕೊಂಡು ಬಂದ್ವಿ. ಸೊ ಅದನ್ನೇ ನೀವು ನೋಡ್ತಿರೋದು. ಇಲ್ಲಿ ನೋಡಿ, ದೇಸಿ ಸ್ವೀಟ್ಸ್ ಅಂತೆ, ಮತ್ತೇನೋ ಫ್ರೂಟ್ ಐಸ್ ಕ್ರೀಮ್ ಅಂತೆ. ಆಮೇಲೆ ಮುಂದೇನೋ ಒಂದು ಇದೆ, ಏನಿದು ಕುಲ್ಚಾ, ರಾಜಸ್ಥಾನಿ ಕುಲ್ಫಿ ಅಂತೆ. ಈ ಥರದ್ದು ಎಷ್ಟು ಐಟಮ್ ಇದೆ ಗೊತ್ತಾ? ಎಷ್ಟು ಅಂಗಡಿ ಇದೆ ಅಂದರೆ ಅರೌಂಡ್ 50 ಅಂಗಡೀಸ್ ಇದೆಯಂತೆ. ಸೊ ಅದರಲ್ಲಿ ಎಲ್ಲದರಲ್ಲೂ ನಿಮಗೆ ಡಿಫ್ರೆಂಟ್ ಆದಂಥ ತಿಂಡಿ ತಿನಿಸುಗಳು ಸಿಗುತ್ತೆ. ನಾವು ಇದರಲ್ಲಿ ಕೆಲವೊಂದನ್ನು ಟೇಸ್ಟ್ ಮಾಡಿದ್ವಿ, ಕೆಲವೊಂದು ಟೇಸ್ಟ್ ಮಾಡಿಲ್ಲ. ಏನಕ್ಕೆಂದರೆ 50 ಅಂಗಡಿಯಲ್ಲಿ 20 ವೆರೈಟೀಸ್ ಇರುತ್ತೆ. ಅಷ್ಟನ್ನು ಟೇಸ್ಟ್ ಮಾಡ್ಕೊತ ಹೋದರೆ ಏನದು ನಮ್ಮ ಹೊಟ್ಟೆನ ಪಟ್ಟಣನ. ಸೊ ಅದಕ್ಕೇ ಅಷ್ಟು ಟೇಸ್ಟ್ ಮಾಡೋಕ್ಕಾಗತ್ತಾ? ಸೊ ಅದಕ್ಕೇ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ಮ್ಯಾಕ್ಸಿಮವನ್ನು ಟೇಸ್ಟ್ ಮಾಡಿದ್ವಿ. ಬನ್ನಿ ನೋಡಿ ಏನೇನಿದೆ. ಪುಣೇರಿ ಮಿಸಲ್ ಅಂತೆ, ಆಮೇಲೆ ಏನೋ ನೂಡಲ್ಸ್ ಅಂತೆ. ತುಂಬ ಇದೇ ಥರ ಅಂಗಡಿಗಳು ಸಾಲೇ ಇದೆ. ಸಕ್ಕತ್ತಾಗಿದೆ ಮಾತ್ರ. ನಾವಿಲ್ಲಿ ಚಾಟ್ ಸ್ಟ್ರೀಟ್ ಮುಗಿಸ್ಕೊಂಡು ಹಾಗೆಯೇ ಮುಂದೆ ಅಲ್ಲೊಂದು ಚಿಕ್ಕದಂಥ ಜಾತ್ರೆ ಇತ್ತು. ಜಾತ್ರೆ ಅಂತಂದರೆ ಜೇಂಟ್ ವೀಲು ಆ ಥರದ್ದೆಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕಿದ್ರು. ಅಲ್ಲಿಗೆ ಹೋಗಬೇಕು ಅಂತ ಮಾಡಿಕೊಂಡು ಇಲ್ಲಿಂದ ಮುಂದೆ ಎಲ್ಲ ಹೋಗ್ಬಿಟ್ಟು ಬಂದಿದ್ವಿ. ಹಾಗೆಯೇ ಮುಂದೆ ನಿಮಗೆ ಚಿಕ್ಕದಾಗಿರುವಂಥ ಒಂದು ಎಕ್ಸಿಬಿಷನ್ ಕೂಡ ತೋರಿಸ್ತೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಫುಲ್ ವಿಡಿಯೋನ ನೋಡಿ, ಹಾಗೆ ನಿಮ್ಮ ಒಪಿನಿಯನ್ನ ತಿಳಿಸಿ ಈ ವಿಡಿಯೋ ಬಗ್ಗೆ.
ಈಗ ಎಲ್ಲ ಫುಲ್ಲು ತಿನ್ಕೊಂಡು ಎಲ್ಲ ಐಟಮ್ನ ಟ್ರೈ ಮಾಡಿ ಇವಾಗ ಒಂದು ಜಾತ್ರೆ ಹೋಗ್ಬೇಕಂತ ಇಲ್ಲಿ ಜಾತ್ರೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಂ, ಜೈಂಟ್ ವೀಲ್ ಎಲ್ಲ ಇದೆ ಅಂತ ಅಲ್ಲಿಗೆ ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಹಾಂ, ಜಾಗ ಇದ್ದು ಇಲ್ಲೆಲ್ಲ ಜಾತ್ರೆ ಇದೆಯಂತೆ. ಜಾತ್ರೆ ಹೋಗೋಣ ಅಂತ ಬಂದ್ವಿ. ಎಲ್ಲಿ ಹಿಡಿಯೋಕ್ಕೆ ಜಾಗ ಇದೆ ಅಂತ ನೋಡ್ಬೇಕು. ಇವಾಗ ಯಾರು ಜನನೇ ಕಾಣಿಸ್ತಾ ಇಲ್ಲ. ಫುಲ್ ಖಾಲಿ ತಿರುಸ್ತಾ ಇದೆ. ಜೈಂಟ್ ವೀಲು, ಟೊರ ಕ್ರೇನು ಎಲ್ಲನೂ ಫುಲ್ಲು ಇರ್ತಾ ಇದೆ ನೋಡಿ. ಆದರೆ ಯಾರು ಜನ ಕಾಣಿಸ್ತಾ ಇಲ್ಲ. ಎಲ್ಲ ಬರ್ತಿದ್ದಾರೆ ನಮ್ಮ ಟೀಮವರೆಲ್ಲ, ಆದರೆ ಜನ ಮಾತ್ರ ಇಲ್ಲ. ಇಲ್ಲಿ ಏನೋ ಜಾತ್ರೆ ಇದೆ ಅಂತ ಬಂದ್ವಾ. ಏನೇನೋ ಇದೆ, ಜೈಂಟ್ ವೀಲು, ಅದು ಇದು ಏನೇನೋ ಇದೆ, ಹತ್ತಬೋದು ಅಂತ ಬಂದ್ವಾ. ಇಲ್ಲಿ ಹೋಗ್ಬಿಟ್ಟು ನೋಡ್ತೀವಿ, ಏನೋ 800 ರುಪೀಸನ್ನು ಪರ್ ಪರ್ಸನ್ ಎಂಟ್ರಿ ಫೀಸ್ ಇದೆ ಅಂತ ಬಂತು. ಎಂಟ್ರಿ ಫೀಸ್ ತೊಗೊಂಡು ಆಮೇಲೆ ಮತ್ತೆ ಅದು ಯಾವುದಾದ್ರೂ ನಾವು ಜೈಂಟ್ ವೀಲೆಲ್ಲ ಹತ್ತಬೇಕು ಅಂತಂದರೆ ಮತ್ತು ಅದಕ್ಕೆ ಅಡಿಷ್ನಲ್ ಫೀ ಅಂತೆ, ಅಡಿಷ್ನಲ್ ಟಿಕೆಟ್ ತೊಗೋಬೇಕಂತೆ. ಅದಕ್ಕೆ ಯಾವುದೂ ನೋಡಿದೆ, ಹೀಗೆ ವಿಂಡೋ ಶಾಪಿಂಗ್ ಥರ ಹೊರಗಡೆಯಿಂದನೇ ಎಲ್ಲನೂ ನೋಡಿಕೊಂಡು ಅಲ್ಲಿಂದ ಮುಂದೆ ಬಂದ್ವಿ. ಅಲ್ಲಿಂದ ಮುಂದೆ ನಮಗೆ ಒಂದು ಎಕ್ಸಿಬಿಷನ್ ಇತ್ತು. ಸೊ ಇಲ್ಲಿಗೆ ಬಂದಿದ್ದೀವಲ್ಲ, ಅದೊಂದು ದಿನಕ್ಕೆ ಬಿಡೋದು ಅಂತ ಅಲ್ಲೂ ಒಂದು ವಿಂಡೋ ಶಾಪಿಂಗ್ ಮಾಡೋಣ ಅಂತ ನೆಕ್ಸ್ಟ್ ಹೋಗಿರೋ ಜಾಗನೇ ಎಕ್ಸಿಬಿಷನ್. ಇಲ್ಲಿ ಎಕ್ಸಿಬಿಷನ್ ಚೆನ್ನಾಗಿದೆ, ಆದರೆ ನಮ್ಗೆ ಯಾವುದೂ ತೊಗೊಳ್ಬೇಕು ಅನಿಸಿಲ್ಲ. ಸೊ ನಾವು ಹಾಗೆಯೇ ವಿಂಡೋ ಶಾಪಿಂಗ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲಿ ನಾವು ಎಕ್ಸಿಬಿಷನ್ನ ಎಂಟ್ರ್ ಆಗ್ತಾಯಿದ್ದೇವೆ ಇವಾಗ.
ನೋಡಿದ್ರಲ್ಲ ಸ್ನೇಹಿತರೆ, ಇದೇನೇ ಬೆಳಗಾವಿ ಚಾಟ್ ಸ್ಟ್ರೀಟ್ ಮತ್ತು ಒಂದು ಎಕ್ಸಿಬಿಷನ್ನು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಜೈ ಹಿಂದ್.